ಹೌದು, ನಾನು ತುಂಬಾ ಸಲ ನೋಡಿದ್ದೀನಿ. ಇದೆಲ್ಲ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ರೀ, ಊಟ ಯಾಕೆ ಬಿಡ್ತಾ ನೀನು ನಿಮ್ಮ ಅಕ್ಕ ಫ್ಯಾಮಿಲಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನನಗೆ ಹೊಟ್ಟೆ ತುಂಬೋಯ್ತು. ರೀ ರೀ, ಊಟದ ಮೇಲೆ ಯಾಕೆ ಕೋಪ ತೋರಿಸ್ತಿದ್ದೀರಾ? ಏ ಮಂಜರಿ, ನೀನ್ ಯಾಕೆ ಕೈ ತೊಳ್ಕೊತಾ ಇದೀಯಾ? ಏ ಮಂಜರಿ, ಆಕಾಶ್, ನೀನ್ ಯಾಕೋ ಕೈ ತೊಳ್ಕೊತಾ ಇದೀಯಾ? ಆಕಾಶ್, ನೀವು ಹಚ್ಚಿದ ಬೆಂಕಿ ಕಿಡಿ ಎಲ್ಲಾ ಕಡೆ ದಗದಗ ಅಂತ ಉರ್ದು ಎಲ್ರ ಅನ್ನ ಕಿತ್ಕೊಂಡಿದ್ದಾಯ್ತು. ಈಗ ನಿಮ್ ಮನ್ಸಿಗೆ ಸಮಾಧಾನ ಆಯ್ತಾ? ಅದ್ಕೆ ಯಾವಾಗ ಬದ್ಲಾಗ್ತಿರೋ ನೀವು? ಛೇ, ಏನಮ್ಮ ಅತ್ತೆ ಹಾಗೆ ಹೇಳೋಗ್ತಿದ್ದಾರೆ? ಅವಳು ಹಾಗೆ ಕಣೋ. ಅದಿರ್ಲಿ, ಮಂಜರಿ ಏನೇ ಹೇಳಿದ್ರು ಚನ್ನಪಟ್ಟಣದ ಗೊಂಬೆ ತರ ಎಲ್ಲದಕ್ಕೂ ಸರಿ ಅಂತ ತಲೆ ಆಡ್ಸೋದನ್ನ ಕಲ್ತ್ಕೊ. ಏನೇ ಆದ್ರೂ ನ್ಯಾಯವಾಗಿ ಬದುಕ್ಬೇಕಲ್ವೇನಮ್ಮ? ಯಾವ ನ್ಯಾಯ? ಈ ನ್ಯಾಯ ಗೀಯ ಎಲ್ಲ ಏನೂ ಇಲ್ಲ. ನಮಗೇನೇನ್ ಬೇಕೋ ಅದೇ ನ್ಯಾಯ. ನಮ್ಗೆ ಈ ಮನೆ ಬೇಕು, ಈ ಆಸ್ತಿ ಬೇಕು. ಅದಕ್ಕೆ ನೀನು ಮಂಜರಿನ ಮದುವೆ ಆಗ್ಬೇಕು. ಜಗಳ ಮಾಡಿಸ್ತಾ ಇರೋದು ನೀನೇನಾ? ಇನ್ನೇನ್ ಮತ್ತೆ? ದೊಡ್ಡೋನ್ಗೂ ಚಿಕ್ಕೋನ್ಗೂ ಜಗಳ ತಂದಿಡ್ತಾ ಇರೋದೆ ನನ್ನ ಬೇಳೆನ ಬೇಯಿಸ್ಕೊಳ್ಳೋದಿಕ್ಕೆ. ಮುಂದಾಗೋ ಕೆಲ್ಸ ನೋಡೋದ್ ಬಿಟ್ಟು ನನಗೆ ತತ್ವ ಹೇಳಕ್ ಬಂದ್ಬಿಟ್ಟ. ಚೆನ್ನಾಗಿ ತಿಂದು ನಿನ್ ಮಾವನ್ ಮಗಳನ್ನ ಕ್ಯಾಚ್ ಹಾಕೊಳ್ಳೋದ್ರ ಕಡೆ ನೋಡು. ತಗೋ ತಗೋ, ತಿನ್ನು ತಿನ್ನೋ. ತಾತ, ನಿಂಗೊಂದು ಗುಡ್ ನ್ಯೂಸು. ನಾಳೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ಮಿಸ್ಸಾಗಿ ಹುಡುಗಿ ಏನಾದ್ರೂ ನನ್ನ ಒಪ್ಕೊಬಿಟ್ರೆ ನೆಕ್ಸ್ಟ್ ಮುಹೂರ್ತದಲ್ಲೇ ಡುಮ್ ಡುಮ್ ಬಾಳ್ಗ ಓದಿಸ್ಬಿಡೋಣ. ಮದ್ವೆಗೆ ನೆಕ್ಸ್ಟ್ ಮೂಮೆಂಟೇ ಸೀದಾ ಈ ಮನೆಯಿಂದ ಎಕ್ಸಿಟ್ಟು. ಆಗ ನನಗೆ ಈ ಮನೆಯಿಂದ ಬಿಡುಗಡೆ ಬಿಡುಗಡೆ. ಅಯ್ಯೋ ಬಾ, ಯಾರಿಗಾರು ಕೇಳಿಸ್ಬಿಡ್ತಾ? ಸಾರಿ ತಾತ. ಸಂಬಂಧ ಅನ್ನೋ ಪಂಜರದಿಂದ ಬಿಡುಗಡೆಯಾಗಿ ಫ್ರೀಯಾಗಿ ಹಾರಾಡೋದಿಕ್ಕೆ ರೆಡಿ ಆಗ್ತಾ ಇದ್ದೀನಿ ತಾತ. ಹೇಗಿದೆ ನಮ್ಮ ಪ್ಲಾನ್? ಲೋ ಮೊಮ್ಮಗನೇ, ನಿನ್ ಪ್ಲಾನ್ ಏನೋ ಸಖತ್ತಾಗಿದೆ. ಮದುವೆ ಆದ್ಮೇಲೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಆ ಕಡೆ ಸ್ವಲ್ಪ ಗಮನ ಕೊಡು. ನೀನೇನು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ ತಾತ. ಒಂದು ತಾಳಿ, 2 ಹಾರ, ರಿಜಿಸ್ಟರ್ ಆಫೀಸಲ್ಲಿ ಒಂದು ಸೈನು, ಪೆನ್ನು ಅವ್ರದೇ. ಮದುವೆ ಮುಗ್ಧ ಹಾಗೆ. ವಾರೇ ವಾ, ನಾನು ಚಿಕ್ಕವನಾಗಿದ್ದಾಗ ಏನೇನು ಯೋಚನೆ ಮಾಡ್ತಿದ್ನೋ ನನ್ನ ಮೊಮ್ಮಗ ಕೂಡ ಹಾಗೇ ಯೋಚನೆ ಮಾಡ್ತಿದ್ದಾನಂತ ನಿಮ್ಮ ತಾತನಿಗೆ ಖುಷಿ ಆಗ್ತಿದೆ ಕಣೋ. ಲೋ ಮೊಮ್ಮಗನೇ, ಈ ಖುಷಿಯಲ್ಲಿ ನಿನಗೆ ಬರ್ಬೇಕಾಗಿರೋದನ್ನ ಬಿಡಬೇಡ ಕಣೋ. ಏನ್ ತಾತ? ಲೋ, ಅದ್ಯಾರೋ ಒಂದು ಹುಡುಗಿ ನಿನಗೆ 450 ರೂಪಾಯಿ ದುಡ್ಡು ಕೊಡ್ಬೇಕಲ್ಲೋ, ಅದನ್ನ ಮರ್ತ್ಬಿಟ್ಯಾ? 450 ರೂಪಾಯಿ ಅಂದ್ರೆ ಕಡಿಮೆ ಅನ್ಕೊಂಡೇನು? 45,000 ಪೈಸೆಗಳು ಕಣೋ. ನಾನು ಆಡೋ ಮಾತಿಗೆ ಈಗ್ಲೇ ಈ ಕ್ಷಣದಲ್ಲೇ ನನ್ನ ಅಕೌಂಟಿಗೆ ಬಂದು ದುಡ್ಡು ಬೀಳ್ಬೇಕು. ಹಾಗೆ ಮಾಡ್ತೀನಿ ಅವಳಿಗೆ, ನೋಡು. ಅಯ್ಯೋ, ಏನಾಯ್ತಮ್ಮ? ಕಣ್ಣು ಖಾರ ಪುಡಿ ಏನಾದ್ರೂ ಬಿತ್ತಾ? ಇಲ್ಲ ಆಂಟಿ, ಇದು ಅದಕ್ಕಿಂತ ಘಾಟಿನ ಖಾರ, ಗುಂಟೂರು ಖಾರ. ಫೋನ್ ಕಟ್ ಮಾಡ್ತಿದ್ದಾಳೆ ತಾತ. ಮೋಸ್ಟ್ಲಿ ನನ್ನ 450 ರೂಪಾಯಿನ ನುಂಗಿ ನೀರು ಕುಡಿಬೇಕು ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಬಿಡ್ಬೇಡ ಕಣೋ ಮೊಮ್ಮಗನೇ. ಸರಿ ತಾತ. ಈಗಲೂ ಸರ್ವರ್ ಪ್ರಾಬ್ಲಮ್ ಅಂತಾನೆ ಬರ್ತಿದೆ. ನಾನು ಈಗ ಏನ್ ಮಾಡ್ಲಿ? ಆ ಮನುಷ್ಯಂಗೆ ಹೇಳಿದ್ರೆ ನಂಬೋದೂ ಇಲ್ಲ.
ಹಲೋ ಏಯ್ ಫ್ರಾಡೋ. ರೀ, ಫ್ರಾಡ್ ಅಂತೆಲ್ಲ ಹೇಳ್ಬೇಡಿ. ಯಾರ್ರೀ ಫ್ರಾಡು? ಮತ್ತೇನ್ ಗಾಡ್ ಅನ್ಬೇಕಾ? ನನಗೆ ನನ್ನ 450 ರೂಪಾಯಿ ಬರ್ಬೇಕು ಅಷ್ಟೇ. ಏನಂದ್ರಿ? ನಂಗೆ ಏನು ಕೇಳಿಸ್ತಿಲ್ಲ. ಹಲೋ ಹಾ ಹಲೋ ರೀ, ನನಗೆ ನನ್ನ 450 ರೂಪಾಯಿ ಬರ್ಬೇಕಷ್ಟೇ. ಕೇಳಿಸ್ತಾ? ರೀ, ಸರ್ವರ್ ಪ್ರಾಬ್ಲಮ್ ಇದ್ರೆ ನಾನು ಏನ್ ಮಾಡ್ಲಿ? ಸರ್ವರ್ ಪ್ರಾಬ್ಲಮ್ ಅಲ್ಲ, ನೀನೇ ದೊಡ್ಡ ಪ್ರಾಬ್ಲಮ್ಮು. ಹೆಂಗಿತ್ತ ಇನ್ನೂ ಇದೆ ತಡಿ. ಇದೇ ಕತೆನ ಇನ್ನು ಎಷ್ಟು ದಿನ ಹೇಳ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಹಾ ನೋಡಿ, ನಾನ್ ಮೆಣಸಿನ್ಕಾಯಿ ರುಬ್ಸೋದಕ್ಕೆ ಮಿಲ್ಲಿಗೆ ಬಂದಿದ್ದೀನಿ. ಮೆಷಿನ್ ಸೌಂಡ್ಗೆ ನೀವ್ ಮಾತಾಡ್ತಿರೋದು ಏನೂ ಕೇಳಿಸ್ತಿಲ್ಲ. ನಾನ್ ಮನೆಗೆ ಹೋದ್ಮೇಲೆ ನಿಮಗೆ ದುಡ್ಡು ಕಳಿಸ್ತೀನಿ, ಸರಿನಾ? ನಿಮ್ 450 ರೂಪಾಯಿಗೆಲ್ಲ ನಾನ್ ಮೋಸ ಮಾಡಲ್ಲ ರೀ. ಏನೋ 450 ಮೋಸ ಮಾಡ್ತೀಯಾ? ಅಯ್ಯೋ, ನಾನ್ ಹೇಳ್ತಿರೋದು ನಿಮಗೆ ಕಿವಿಗೆ ಬೀಳ್ತಿಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ. ಏಯ್, ದುಡ್ಡಿನ ವಿಷಯದಲ್ಲಿ ನಾನು ಯಾರನ್ನೂ ಬಿಡಲ್ಲ. ಇನ್ 1 ಅವರ್ ಅಲ್ಲಿ ಆ 450 ರೂಪಾಯಿ ನನ್ನ ಅಕೌಂಟಿಗೆ ಬಂದು ಬೀಳ್ಬೇಕಷ್ಟೇ. ಇಲ್ಲ ಅಂದ್ರೆ ನಡೆಯೋದೇ ಬೇರೆ. ಏನಂದ್ರಿ? ಕೇಳಿಸ್ತಿಲ್ಲ. ಏನ್ ಮಾತಾಡ್ತಿದ್ರೆ ಏನು ಕೇಳಿಸ್ತಿಲ್ಲ. ಹಲೋ 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 ಹಲೋ. ಹುಯ್, ಮತ್ತೆ ಕಟ್ ಮಾಡಿದ್ಲಾ? ಈ ಟಾರ್ಚರ್ ಕಾಟನ್ ತಡ್ಕೊಳಕ್ ಆಗ್ತಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡೋದು ಒಳ್ಳೇದು. ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಮಾಡಿದಳಲ್ಲ ತಾತಾ. ತಾತಾ ನಂಗೆ ಕೋಪ ಬರ್ತಿದೆ. 450 ರೂಪಾಯಿ ಹೋಯ್ತು ತಾತ. ಟೆನ್ಷನ್ ಆಗ್ತಿದೆ. ಯೂ ತಾತ, ಕೋಪ ಬರ್ತಿದೆ, ಟೆನ್ಷನ್ ಆಗ್ತಿದೆ. 450 ರೂಪಾಯಿ. ಏನಾಯ್ತೆ? ರಿಂಗ್ ಆಯ್ತಾ? ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೋ. ಇವತ್ತು ಈ ಮನೇಲಿ ಏನೇನಾಗುತ್ತೋ ನಂಗಂತೂ ಅರ್ಥ ಆಗ್ತಿಲ್ಲ. ತುಂಬಾ ಭಯ ಆಗ್ತಿದೆ ಕಣೋ. ಬರ್ಲಿ ಅವಳು ಇವತ್ತು. ಇದೇ ಇವತ್ತವಳಿಗೆ ಮಾರಿ ಹಬ್ಬ. ನಮಗಷ್ಟು ಸರಿ ಹೇಳಿದ್ದೀನಿ, ಗಿಡಗಳಿಗೆ ನೀರು ಹಾಕು ಅಂತ. ಒಂದು ತೊಟ್ಟು ಹಾಕಿಲ್ಲ. ಇರು, ಇವಾಗ ನಿನ್ನ ಫೋಟೋ ತಗೊಂಡು ಹೋಗಿ ಅವಳಿಗೆ ತೋರಿಸಿ ಮಾಡ್ತೀನಿ. ಅಯ್ಯಯ್ಯೋ, ಆ ಟಾರ್ಚರ್ ಭಯದಿಂದ ಫೋನ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡೋದೇ ಮರ್ತೋಗಿದ್ದೀನಿ. ಸಾರಿ ಮೈ ಡಿಯರ್, ನೀನು ಇಲ್ಲೇ ವೇಟ್ ಮಾಡ್ತಿರು. ಆ ನಮ್ಮಗೆ ಫೋಟೋ ತೋರಿಸಿ ಕರ್ಕೊಬರ್ತೀನಿ. ನಮ್ಮು, ಏ ನಮ್ಮು, ನಮ್ಮು, ಏ ನಮ್ರತಾ. ಅಕ್ಕ ಬಂದ್ಲು ಕಣೆ. ನಮ್ರತಾ ಎಲ್ಲಿದ್ಯೆ? ಏನಾಗುತ್ತೋ ಏನೋ, ಬಾ ಹೋಗಿ ನೋಡೋಣ. ಪಾಪ ಅಕ್ಕ. ಬಾರೆ ಬಾ. ಏ ನಮ್ಮು, ಯಾಕೆ ಆ ಗಿಡಕ್ಕೆ ನೀರು ಹಾಕಿಲ್ಲ? ಹೇಗ್ ಬಾಡೋಗಿದೆ ಗೊತ್ತಾ? ಇವತ್ತು ನಿನ್ಗೆ ವಧೆ ಕನ್ಫರ್ಮ್. ಹೌದು ಕಣೆ, ಇವತ್ತು ನಿನ್ಗೆ ವಧೆ ಕನ್ಫರ್ಮೇ. ನೋಡು, ಅಮ್ಮನೂ ಅದನ್ನೇ ಹೇಳ್ತಿದ್ದಾರೆ. ನಿನಗೆ ಹೊಡಿಯೋಕೇನೋ ಸಿಗ್ತಿಲ್ಲ ನನಗೆ.